ಪರವಾಗಿ ಹೋರಾಡಿ ಅಂತ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಪಾದಯಾತ್ರೆಯ ವಿವರ ತಿಳಿಸಿರುವಂತ ನಿಖಿಲ್ ಕುಮಾರಸ್ವಾಮಿ. ಪಾದಯಾತ್ರೆಗೂ ಮುನ್ನ ನಿಖಿಲ್ಗೆ ದೇವೇಗೌಡರಿಂದ ಆಶೀರ್ವಾದ ಸಿಕ್ಕಿದೆ. ರೈತರ ಭೂಮಿಯನ್ನ ಉಳಿಸೋದಕ್ಕೆ ಅಂತ ಈ ಹೋರಾಟ ಮಾಡ್ತಾ ಇದ್ದೀರಿ. ದೃಢವಾಗಿ ನಿಂತು ಹೋರಾಡಿ. ಜನರ ಬೆಂಬಲ ನಿಮ್ಮೊಂದಿಗಿದೆ. ನಿಖಿಲ್ ಕುಮಾರಸ್ವಾಮಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಕಿವಿ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಪಾದಯಾತ್ರೆ ಶುರುವಾಗುವ ಮುನ್ನ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ತಾತನ ಆಶೀರ್ವಾದವನ್ನ ಪಡ್ಕೊಂಡೇ ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಕಿವಿ ಮಾತನ್ನ ಹೇಳಿದ್ದಾರೆ. ರೈತರ ಪರವಾಗಿ ನಿಂತು ಹೋರಾಡೋದಕ್ಕೆ ಮುಂದಾಗ್ತಾ ಇದ್ದೀರಿ. ನಿಮ್ಮ ದೃಢ ಸಂಕಲ್ಪ ಹಾಗೆ ಇರಲಿ. ನೀವು ರೈತರ ಪರವಾಗಿ ನಿಂತು ಹೋರಾಟ ಮಾಡಿ ಅಂತೇಳಿ ಕಿವಿ ಮಾತನ್ನ ಹೇಳಿದ್ದಾರೆ. ಪಾದಯಾತ್ರೆಗೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ತಮ್ಮ ತಾತನವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ತಾತ ಮೊಮ್ಮಗನಿಗೆ ಹೇಳಿರುವಂತ ಕಿವಿ ಮಾತು ಇದು. ರೈತರ ಪರವಾಗಿ ನಿಂತ್ಕೊಂಡು ದೃಢವಾಗಿ ದೃಢ ಸಂಕಲ್ಪದೊಂದಿಗೆ ಹೋರಾಟವನ್ನ ಮಾಡಿ ಅಂತ. ಶಾಸಕರು ಶಿವಮೊಗ್ಗ ಗ್ರಾಮಾಂತರ. ಶಿವಮೊಗ್ಗ ಯಾವಾಗಲೂ ರೈತ ಚಳುವಳಿಗೆ ದೊಡ್ಡ ಹೆಸರಾದಂತ ಜಿಲ್ಲೆ. ಅನೇಕ ಚಳುವಳಿಗೆ ದೊಡ್ಡ ಹುಟ್ಟು ಶಿವಮೊಗ್ಗ.